ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲಿಗೆ ಸ್ವಾಗತ. ಸ್ನೇಹಿತರೆ, ತಮಗೆ ಸಾಕಷ್ಟು ರಿಸಲ್ಟ್ ಬಗ್ಗೆ ಗೊಂದಲಗಳಿದ್ದಾವೆ. ಎಕ್ಸಾಮ್ 2025 ಎಕ್ಸಾಮ್ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಮತ್ತು ಈ ಸಲ ಏನಾದರೂ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅನ್ನುವಂಥ ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ. ರಿಸಲ್ಟ್ ಈ ಥರ ಯಾವ ಥರ ನಾವು ರಿಸಲ್ಟ್ ಈ ಸಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನುವಂಥ ಕೆಲವೊಂದಿಷ್ಟು ಗೊಂದಲಗಳಿಗೆ ತೆರೆ ಎಳಿಬೇಕಂತೇಳಿ ಇವತ್ತು ಈ ವಿಡಿಯೋ ಮಾಡ್ತಿರುವಂಥದ್ದು. ವ್ಯಾಲ್ಯೂಯೇಷನ್ ಅಂತ ಬಂದಾಗ ತಮಗೆಲ್ಲ ಗೊತ್ತೇ ಇದೆ, ಏಪ್ರಿಲ್ 15ಗೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ಈ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿಬಿಟ್ಟು ಈಗ ಕೋರ್ ಸಬ್ಜೆಕ್ಟ್ಸ್ ಅನ್ನುವಂಥ ಸಬ್ಜೆಕ್ಟ್ ಏನು ಬರ್ತಾವಲ್ಲ, ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಅನ್ನುವಂಥ ಸಬ್ಜೆಕ್ಟ್ಗಳು ಆಲ್ಮೋಸ್ಟ್ ವ್ಯಾಲ್ಯೂಯೇಷನ್ ಏನಾಗಿದೆ ಕಂಪ್ಲೀಟ್ ಆಗಿದೆ. ಕೆಲವೊಂದಿಷ್ಟು ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳನ್ನು ಪೇಪರ್ ಸ್ವಲ್ಪ ಜಾಸ್ತಿ ಬಂದಿರೋದ್ರಿಂದ ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ನಡೀತಾ ಇದೆ. ಹೀಗಾಗಿಬಿಟ್ಟು ಇವೆಲ್ಲ ಕಂಪ್ಲೀಟಾಗಿ ವ್ಯಾಲ್ಯೂಯೇಷನ್ ಪ್ರೊಸೀಜರ್ ಕಂಪ್ಲೀಟ್ ಆಗಬೇಕು ಮತ್ತು ಕಂಪ್ಯೂಟರೈಸೇಷನ್ ಮಾಡಬೇಕು. ಇದೆಲ್ಲ ಒಂದು 8 ದಿನದಲ್ಲಿ ಮುಗಿಯುವಂಥ ಸಾಧ್ಯತೆಗಳು ಇದ್ದಾವೆ. ಈಗ ಒಂದು 10 ದಿನ ಅದಲ್ಲದೆ ಇದು ಕೆ ಎ ಕಡೆಯಿಂದ CET ಎಕ್ಸಾಮ್ ನಡೆಸಿದ್ರಲ್ಲ, ಅವು ಕೂಡ ಕೆಲವೊಂದಿಷ್ಟು ಸೆಂಟ್ರ್ಗಳಲ್ಲಿ CMI ಪ್ರಾಬ್ಲಮ್ ಆಗಿರೋದ್ರಿಂದ ಒಂದು 10 ಡೇಸ್ವರೆಗೂ ನಾವು ತೊಗೊಂಡ್ರು ಕೂಡ, ಏಪ್ರಿಲ್ 15ಇಂದ 10 ಡೇಸ್ ತೊಗೊಂಡ್ರೆ ಒಂದು 25ವರೆಗೆ ಕಂಪ್ಲೀಟ್ ಇವ್ಯಾಲ್ಯೂಯೇಷನ್ ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ. ಕಂಪ್ಯೂಟರೈಸೇಷನ್ ಕೂಡ ಕಂಪ್ಲೀಟ್ ಆಗುತ್ತೆ ಅದು ಕೂಡ. ಇಷ್ಟೆಲ್ಲ ಕಂಪ್ಲೀಟ್ ಆದಮೇಲೆ ಈಗ ಆಲ್ರೆಡಿ ಇಂಟರ್ನಲ್ ಮಾರ್ಕ್ಸನ್ನು ತಮ್ಮ ಶಾಲೆಯವರು ಲಾಗಿನಲ್ಲಿ ಮಂಡಳಿಗೆ ಎಂಟ್ರಿ ಮಾಡಿದ್ದಾರೆ. ಇನ್ನೇನು ಎಕ್ಸ್ಟರ್ನಲ್ ಮಾರ್ಕ್ಸ್ ಅಷ್ಟೇ ಎಂಟ್ರಿ ಮಾಡುವಂಥದ್ದು, ಅದು ಕೂಡ ನಡೀತಾ ಇದೆ, ಮಾಡ್ತಾರೆ ಆದಷ್ಟು ಬೇಗ. ಹೀಗಾಗಿಬಿಟ್ಟು ಒಂದು 10 ಡೇಸನ್ನು ತೊಗೊಂಡ್ರು ಕೂಡ ಮುಂದೆ ಒಂದು 5 ಡೇಸು ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಇದ್ದರೆ ಮಂಡಳಿಯವರು ಸರಿ ಮಾಡ್ಕೋತಾರೆ. ಇಂಜಿನಿಯರ್ಸಿಗೆ ಎಲ್ಲ ಅದನ್ನು ಕರೆಕ್ಟ್ ಮಾಡ್ಕೊಂಡ್ಬಿಟ್ಟು ಮುಂದೆ ಏಪ್ರಿಲ್ ಆದಮೇಲೆ ಮೇ ಫಸ್ಟ್ ವೀಕಲ್ಲಿ ರಿಸಲ್ಟ್ ಅನೌನ್ಸ್ ಮಾಡುವಂಥ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಹೀಗಾಗಿಬಿಟ್ಟು ರಿಸಲ್ಟನ್ನು ಬಿಟ್ಟ ತಕ್ಷಣ ಯಾವ ಥರ ಚೆಕ್ ಮಾಡ್ಕೋಬೇಕು ಅಂಥೇಳಿ ನಾನು ನಿಮ್ಗೆ ಆಲ್ರೆಡಿ ಹಿಂದೆ ವಿಡಿಯೋಗಳು ಮಾಡಿದ್ದೀನಿ. ರಿಸಲ್ಟ್ಸಲ್ಲಿ ಹೋಗಿ ಯಾವ ಥರ ಚೆಕ್ ಮಾಡ್ಕೋಬೇಕು ಅಂಥೇಳಿ ಒಂದು ಸಲ ನಾನು ತೋರಿಸಿಬಿಡ್ತೀನಿ, ಅದು ಕೂಡ ನೋಡ್ಬೋದು ನೀವು. ಇಲ್ಲಿ ಒಂದು ನಿಮಿಷ. ಈ ಥರ ಯಾವುದಾದ್ರೂ ಒಂದು ಬ್ರೌಸರಲ್ಲಿ ಬಂದುಬಿಟ್ಟು ರಿಸಲ್ಟ್ಸ್ ಅಂತ ಟೈಪ್ ಮಾಡಿದ ತಕ್ಷಣ ಈ ಥರ ಫಸ್ಟ್ ಬರುತ್ತೆ ನೋಡಿ, results.nic.in ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಇಲ್ಲಿ ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ 2025 ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2025 ಕೂಡ ಇದೆ. ಇಲ್ಲಿ ದ್ವಿತೀಯ PUC ಫಲಿತಾಂಶ 1ರ ಪರೀಕ್ಷೆ ಫಲಿತಾಂಶ ಅಂತಿದೆ. ಇಲ್ಲಿ SLC ಅಂತ ಅಪ್ಡೇಟ್ ಆಗಿರುತ್ತೆ. ಅದ್ರ ಮೇಲೆ ಈ ಥರ ಕ್ಲಿಕ್ ಮಾಡೋದ್ರಿಂದ ನಿಮ್ಮ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಬೇಕು ಮತ್ತು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ಸಾಕು, ತಮ್ಮ ರಿಸಲ್ಟು ಡಿಸ್ಪ್ಲೇ ಆಗುತ್ತೆ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅಲ್ಲಿ ಕೂಡ ನೀವು ಹೋಗಿ ರಿಸಲ್ಟ್ ಚೆಕ್ ಮಾಡ್ಕೋಬೋದು. ಇನ್ನು ಈ ಸಲ ಏನಾದರೂ ಗ್ರೇಸ್ ಮಾರ್ಕ್ಸ್ ಕೊಡಲಿಕ್ಕೆ ಸಾಧ್ಯ ಇದೆಯಾ ಮತ್ತು ರಿಸಲ್ಟನ್ನು ಯಾವ ಥರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ಒಂದು ಸ್ವಲ್ಪ ನೋಡೋದಾದರೆ, ಈ ಇವ್ಯಾಲ್ಯೂಯೇಟರ್ಸು ಹೇಳೋ ಪ್ರಕಾರ ಈ ಸಲ ವಿದ್ಯಾರ್ಥಿಗಳು ಎಕ್ಸಾಮ್ ಬಗ್ಗೆ ಅಷ್ಟೊಂದು ಆಸಕ್ತಿ ತೋರಿದಿರೋದನ್ನು ಕಾಣ್ತಾ ಇಲ್ಲ. ಯಾಕಂತ ಹೇಳಿದ್ರೆ ತಾವೇ ನೋಡ್ತಾ ಇದ್ದೀರಿ, ಎಕ್ಸಾಮಲ್ಲಿ ಏನೇನಾದರೂ ಚೀಟಿ ಇಟ್ಟು ಬರೆಯೋದು ಅಥವಾ ಏನಾದರೂ ದುಡ್ಡು ಇಟ್ಟು ಬರೆಯೋದು ಆ ಥರ ಎಲ್ಲ ಮಾಡ್ತಾಯಿದ್ದಾರೆ. ಮತ್ತು ಒಂದು ಕ್ವಶನ್ನಿಗೆ ಒಂದಕ್ಕಿಂತ ಹೆಚ್ಚು 2 ಸಲ 3 ಸಲ ಆನ್ಸರ್ನ ರಿಪೀಟೆಡಾಗಿ ಬರೆದಿದ್ದಾರೆ ಅಂಥೇಳಿ ಗೊತ್ತಾಗ್ತಾಯಿದೆ. ಮತ್ತು ನೀಟ್ ಕೂಡ ಇಲ್ಲ, ಎಕ್ಸಾಮು ಅಷ್ಟೊಂದು ನೀಟ್ ಇಲ್ಲ. ಮತ್ತು ರಿಪೀಟೆಡಾಗಿ ಕ್ವಶನ್ಸನ್ನು ಬರೆದಿದ್ದಾರೆ, ಮಲ್ಟಿಪಲ್ ಚಾಯ್ಸನ್ನು ರಿಪೀಟಾಗಿ ಬರೆದಿದ್ದಾರೆ. ಹೀಗೆಲ್ಲ ಇರೋದರಿಂದ ಈ ಸಲ ಅಷ್ಟೊಂದು ಅದಲ್ಲದೆ ಈ ಸಲ ಗ್ರೇಸ್ ಮಾರ್ಕ್ಸ್ ಕೂಡ ಕೊಡೋದಿಲ್ಲ ಅಂಥೇಳಿ ಮಂಡಳಿ ಆಲ್ರೆಡಿ ಹೇಳಿರೋದ್ರಿಂದ ಅಷ್ಟೊಂದು ರಿಸಲ್ಟನ್ನು ಈ ಸಲ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಸ್ಕೋರು ಕಡಿಮೆ ಆಗ್ಬೋದು ಮತ್ತು ಪಾಸಿಂಗ್ ಕೂಡ, ಅದು ಕೂಡ ನಂಬರ್ ಆಫ್ ಸ್ಟೂಡೆಂಟ್ಸ್ ಪಾಸ್ ಇರುತ್ತೆ. ಪಾಸಿಂಗ್ ಆಗುವಂಥ ವಿದ್ಯಾರ್ಥಿಗಳು ಕೂಡ ಈ ಸಲ ನಿರೀಕ್ಷೆ ಅಷ್ಟು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಹೀಗಾಗಿಬಿಟ್ಟು ನಾನು ಏನು ಸಲಹೆ ಕೊಡ್ತೀನಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಅಂತ ಹೇಳಿದ್ರೆ, ರಿಸಲ್ಟ್ ಏನಾದರೂ ತಮ್ಮ ಮಕ್ಕಳದ್ದು ಕಡಿಮೆ ಆದರೂ ಕೂಡ ಮಂಡಳಿ 3 ಅವಕಾಶಗಳನ್ನು ಕೊಟ್ಟಿದೆ, ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಅಂಥೇಳಿ. ಹೀಗಾಗಿಬಿಟ್ಟು ಎಕ್ಸಾಮ್ 2 ಆದಷ್ಟು ಬೇಗ ಮುಗಿಸೋದ್ರಿಂದ ತಾವು
ಎಕ್ಸಾಮ್ ಟೂಗೆ ಅಟೆಂಡ್ ಆಗ್ಬೋದು. ಎಕ್ಸಾಮ್ ಟೂಗೆ ಅಪ್ಲಿಕೇಶನ್ ಆಗಿಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಎಕ್ಸಾಮ್ ಟೂನ ಅಟೆಂಡ್ ಮಾಡಿ ರಿಸಲ್ಟನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಮಂಡಳಿ ಅವಕಾಶ ಕೊಟ್ಟಿರೋದ್ರಿಂದ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದು ಉತ್ತಮ ಅಂಥೇಳಿ ನನಗನ್ಸುತ್ತೆ. ಆ ಪ್ರೊಸೀಜರ್ ಕೂಡ ಆದಷ್ಟು ಬೇಗ ಕಂಪ್ಲೀಟ್ ಮಾಡೋದ್ರಿಂದ ತಮಗೆ ಅಡ್ಮಿಷನಿಗೆ ಕೂಡ ಅಂಥ ಪರಿ ಏನು ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ನನಗನ್ಸುತ್ತೆ ಕಾಲೇಜಿಗೆ. ಹೀಗಾಗಿಬಿಟ್ಟು ಅಂದರೆ ಎಲ್ಲ 6 ಸಬ್ಜೆಕ್ಟು ನೀವು ಎಕ್ಸಾಮ್ ಟೂಲಿ ಬರೆಯುವಂಥ ಅವಶ್ಯಕತೆ ಇಲ್ಲ. ಕೆಲವೊಂದು ಸಬ್ಜೆಕ್ಟ್ ಯಾವ ಸಬ್ಜೆಕ್ಟಲ್ಲಿ ತಮಗೆ ರಿಸಲ್ಟು ಡೌನ್ ಆಗಿದೆಯೋ ಅಂಥ ಸಬ್ಜೆಕ್ಟನ್ನು ಒಂದು 2-3 ಸಬ್ಜೆಕ್ಟನ್ನು ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ರಿಸಲ್ಟ್ ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೋದು. ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಏನು ಅಂತೇಳಿದ್ರೆ ಎಕ್ಸಾಮ್ ಟೂಲ್ಲಿ ಏನಾದರೂ ಮಾರ್ಕ್ಸ್ ಎಕ್ಸಾಮ್ 1ಗಿಂತ ಕಡಿಮೆ ಬಂದರೆ ಹೇಗೆ ಅಂಥೇಳಿ. ಆ ಥರ ಏನಾದರೂ ಆದರೆ ಎಕ್ಸಾಮ್ 1ನೇ ಕನ್ಸಿಡರ್ ಮಾಡುವಂಥ ಸಿಸ್ಟಮ್ ಇದೆ, ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಟೂನ ಅಟೆಂಡ್ ಮಾಡಿಬಿಟ್ಟು ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಉತ್ತಮ ಅಂತೇಳಿ ನನಗನ್ಸುತ್ತೆ. ಹೀಗಾಗಿಬಿಟ್ಟು ರಿಸಲ್ಟ್ ಅನೌನ್ಸ್ಮೆಂಟ್ ಆದಮೇಲೆ ಜೆರಾಕ್ಸ್ ಕಾಪಿ ಯಾವ ಥರ ತರಿಸ್ಬೇಕು, ರಿವ್ಯಾಲ್ಯೂಷನ್ ಯಾವ ಥರ ಹಾಕಬೇಕು, ಎಕ್ಸಾಮ್ ಟೂಗೆ ಯಾವ ಥರ ರಿಜಿಸ್ಟ್ರೇಷನ್ ಮಾಡಬೇಕು, ಅದ್ರ ಟೈಮ್ ಟೇಬಲ್ ಪ್ರತಿಯೊಂದು ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.